ತಾಳಿಕೋಟೆ ಪಟ್ಟಣದ ಐತಿಹಾಸಿಕ ಜಾಮಿಯಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ನಗರ ಶಾಖೆಯ ವತಿಯಿಂದ ಸರ್ವಧರ್ಮೀಯ ಬಂಧುಗಳಿಗಾಗಿ ಸೌಹಾರ್ದ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸೌಹಾರ್ದ ಸಮಾರಂಭದಲ್ಲಿ ನಾಡಿನ ಖ್ಯಾತ ಪ್ರವಚನಕಾರರಾದ ಜನಾಬ ಲಾಲಾ ಹುಸೇನ ಕಂದಗಲ್, ಪ್ರಗತಿಪರ ಚಿಂತಕರಾದಂಥ ಆರ್.ಬಿ. ದಮ್ಮೂರಮಠ, ಸಮಾಜ ಸೇವಕ ಸಿ.ಬಿ. ಅಸ್ಕಿ ಹಾಗೂ ವೇದಮೂರ್ತಿ ಶ್ರೀ ಮುರುಗೇಶ ವಿರಕ್ತಮಠ ಶ್ರೀಗಳು ಭಾಗವಹಿಸಿ ನಾವೆಲ್ಲರೂ ಕೂಡ ಒಂದಾಗಿ ಪ್ರೀತಿ, ವಿಶ್ವಾಸ ಹಾಗೂ ಭಾತೃತ್ವದಿಂದಾಗಿ ಸಹಭಾಗಿತ್ವದಿಂದ ಬದುಕ್ತಾ ಇದ್ದೇವೆ. ಈ ಬಹುತ್ವವನ್ನು ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ಭಾವೈಕ್ಯತೆಯನ್ನ ಮೆರೆದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರಾದ ಸೈಯದ್ ಶಕೀಲ್ ಅಹಮದ್ ಖಾಜಿ, ಜಾಮಿಯಾ ಮಸೀದಿ ಅಧ್ಯಕ್ಷರಾದಂಥ ಖಾಜಾ ಹುಸೇನ ಸಗರ ಹಾಗೂ ಜಮತ್ ಅಧ್ಯಕ್ಷ ಮುಜಾಹೀನ ನಮಾನಕಟ್ಟಿ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ನೂರಾರು ಗಣ್ಯರು ಭಾಗಿಯಾಗಿದ್ದರು. ನಗರದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ವತಿಯಿಂದ ಹಾಗೂ ತಾಳಿಕೋಟೆಯ ಜಾಮಿಯಾ ಮಸೀದಿ ವತಿಯಿಂದ ನಡೆದಿರ್ತಕ್ಕಂತಹ ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದು ಬಹಳ ಸಂತೋಷ ಬಂದಿದೆ. ಯಾಕೆಂದರೆ ಮೊಹಮ್ಮದ್ ಪೈಗಂಬರ್ ಏನು ಹೇಳಿದ್ದಾರೆ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಯಥಾಸ್ಥಿತಿಯಲ್ಲಿ ನಾವು ಪಾಲನೆ ಮಾಡಬೇಕು ಮತ್ತು ಅದನ್ನು ಅನುಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಾಳಿಕೋಟೆಯ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಹಾಗೂ ಜಾಮಿಯಾ ಮಸೀದಿಯವರು ತಾಳಿಕೋಟೆಯ ಸರ್ವ ಧರ್ಮದವರನ್ನ ಕರೆತಂದು ಇವತ್ತು ಒಂದು ದೊಡ್ಡ ಮಸೀದಿ ತಾಳಿಕೋಟೆಯ ಐತಿಹಾಸಿಕ ಮಸೀದಿ ಜಾಮಿಯಾ ಮಸೀದಿಯಲ್ಲಿ ನಮ್ಮೆಲ್ಲರೂ ಕೂಡ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದರು. ನಾವೆಲ್ಲರೂ ಕೂಡ ಏನನ್ನ ಕಲಿಬೇಕು ಇದರಿಂದ ಅನ್ನೋದನ್ನ ಬಹಳ ಲಾಲ್ ಹುಸೇನ್ ಕಂದಗಲ್ ಅವರ ಮಾತುಗಳು ನಮಗೆಲ್ಲರೂ ಕೂಡ ಮಾರ್ಗದರ್ಶನವಾಗಿ. ಯಾಕಂದ್ರೆ ಇವತ್ತು ನಮಗೆ ಯುದ್ಧ ಬೇಕಾಗಿಲ್ಲ, ನಮಗೆ ಶಾಂತಿ ಬೇಕಾಗಿದೆ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಮಾನವೀಯ ಮೌಲ್ಯಗಳಿಗೆ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ಶಾಂತಿ. ಅದನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಅಣ್ಣ ತಮ್ಮಂದಿರಾಗಿ, ಸಹೋದರ ಸಹೋದರರಾಗಿ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂತಹ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಅತ್ಯಂತ ಸಂತೋಷವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಕಮಿಟಿ ವತಿಯಿಂದ ಇವತ್ತಿನ ಈ ಶುಭ ಸಂಜೆಯಲ್ಲಿ ಇಫ್ತಾರ್ ಕೂಟದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಧರ್ಮಗುರುಗಳನ್ನ ಒಳಗೊಂಡು ಸೋದರರಾದ ಕನಗಲ್ ಅವರು ಬಹಳ ಮಾರ್ಮಿಕವಾದ ವಿಚಾರಗಳನ್ನು ನಮ್ಮ ಎದುರಿನಲ್ಲಿ ಇಟ್ಟಿದ್ದಾರೆ. ಅವರ ಅಭಿಪ್ರಾಯದಂತೆ ನಡೆದರೆ ಇಡೀ ದೇಶ ಸುಭಿಕ್ಷವಾಗಿರ್ತದೆ. ಎಲ್ಲರೂ ಸೋದರತ್ವ ಭಾವನೆಯಿಂದ ನಾವು ಬಾಳಬೇಕಾಗುತ್ತೆ. ಅದನ್ನು ನಾವು ಈ ಒಂದು ಇಫ್ತಾರ್ ಕೂಟ ಸಾರ್ಥಕ ಆಗುತ್ತೆ. ನಾವೆಲ್ಲರೂ ಬಾಯಿಯಾಗಿ ಸಮಾಜವನ್ನು ಮುನ್ನಡೆಸಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮಾರ್ಗದರ್ಶಕರಾಗಿ ಇವತ್ತು ನಾವು ಸಮಾಜದ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಈ ಬೇರೆ ದೇಶಗಳಲ್ಲಿ ಯುದ್ಧಗಳ ವಿಚಾರ ತಮ್ಮೆದುರಿಗೆ ಹಂಚಿಕೊಂಡ್ರು. ಅದರಿಂದ ಏನನ್ನು ಸಾಧಿಸಬಹುದು? ನಾವು ನಮ್ಮನ್ನು ನಾವೇ ಬೆಳೆದು ನಮ್ಮನ್ನು ನಾವೇ ವಿನಾಶದತ್ತ ಹೋಗಿ ನಮ್ಮನ್ನು ನಾವೇ ವಿನಾಶರಾಗಿ ಈ ಭೂಮಿ ಮೇಲೆ ಇರುವಂಥ ಪರಿಸ್ಥಿತಿ ಆಗುತ್ತೆ. ಅದರಿಂದ ಅನೇಕ ಮಕ್ಕಳು, ಮಹಿಳೆಯರು, ಈ ಸಮಾಜದ ಕಣ್ಮರೆಯಾದಂಥ ಎಲ್ಲ ಮಕ್ಕಳನ್ನು ನಾವು ಬಲಿ ತೆಗೆದುಕೊಂಡು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಭವಿಷ್ಯದ ಮುಂದಿನ ದಿನಗಳಲ್ಲಿ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶಕರಾಗಿ ಸಮಾಜವನ್ನು ಮುನ್ನಡೆಸತಕ್ಕಂಥ ಕೆಲಸ ನಿಮ್ಮ ಮೇಲಿದೆ. ಇದನ್ನು ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಸಮಾಜದವರು ಯಾವುದೇ ಕಾರ್ಯಕ್ರಮ ಇರಲಿ ಒಗ್ಗಟ್ಟಿನಿಂದ ಮಾಡೋದರಿಂದ ಒಗ್ಗಟ್ಟೆ ಬಲ ಅನ್ನುವಂಥ ವಿಚಾರದಲ್ಲಿ ನಮ್ಮ ತಾಳಿಕೋಟೆ ಐತಿಹಾಸಿಕ ತಾಳಿಕೋಟೆ ಆಗಿರುವುದರಿಂದ ಇದು ಒಂದು ಎಲ್ಲ ಧಾರ್ಮೀಯರ ಸಾಮರಸ್ಯದ ಸಮರಸ ಭಾವನೆಯಿಂದ ಹಂಚಿಕೊಂಡು ಬಾಳೋಣ ಅಂತ ಹೇಳಿ ಈ ಒಂದು ಇಫ್ತಾರ್ ಕೂಟಕ್ಕೆ ನಮಗೆ ಆಹ್ವಾನ ನೀಡಿ ಸತ್ಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಸಮಾಜದ ವತಿಯಿಂದ ಎಲ್ಲ ಸೋದರರ ವತಿಯಿಂದ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.